ರಾಮದುರ್ಗ ಅಗ್ನಿ ಅವಘಡಗಳ ಅರಿವು ಮತ್ತು ಅಗ್ನಿ ಅನಾಹುತ ತಡೆಗಟ್ಟುವ ದಿನದ ಅಂಗವಾಗಿ ಪಟ್ಟಣದ ಅಗ್ನಿಶಾಮಕ ಠಾಣೆಯ ವತಿಯಿಂದ ಅಗ್ನಿ ಅನಾಹುತ ತಡೆಗಟ್ಟುವ ಕುರಿತು ಕಾರ್ಯಕ್ರಮ ಜರುಗಿತು. ಅಗ್ನಿಶಾಮಕ ದಳದ ಗೈಬುಸಾಬಾ ಪಿರಜಾದೆ ಮಾತನಾಡಿ, ಅಗ್ನಿ ದುರಂತವನ್ನು ಎದುರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವು ಅಗತ್ಯ ಎಂದರು. ಬೆಂಗಳೂರಿನ ಕಾಲ್ಟನ್ ಟವರ್ನಲ್ಲಿ 2010ರ ಫೆಬ್ರವರಿ 23ರಂದು ಅಗ್ನಿ ಅನಾಹುತ ಸಂಭವಿಸಿದಾಗ ಹಲವರು ಜೀವ ಉಳಿಸಿಕೊಳ್ಳಲು ಕಟ್ಟಡದ ಕಿಟಕಿ ಗಾಜುಗಳನ್ನು ಒಡೆದು ಹೊರಕ್ಕೆ ಜಿಗಿದಿದ್ದರಿಂದ 9 ಜನರು ಮೃತಪಟ್ಟಿದ್ದರು, 70ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು. ಇಂತಹ ಅವಘಡಗಳ ಬಗ್ಗೆ ಜಾಗೃತಿ ಮೂಡಿಸಲು ಫೆಬ್ರವರಿ 23ರಂದು ಅಗ್ನಿ ಅವಘಡದಿಂದ ಉಂಟಾಗುವ ಅನಾಹುತಗಳನ್ನು ತಡೆಗಟ್ಟುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಅಗ್ನಿಶಾಮಕ ಠಾಣಾಧಿಕಾರಿಗಳಾದ ಮಲ್ಲಪ್ಪ ಕವಡಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಸಾರ್ವಜನಿಕರಿಗೆ ಅಗ್ನಿ ದುರಂತಗಳನ್ನು ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಉದ್ದೇಶವಾಗಿದ್ದು, ಎಲ್ಲಾದರೂ ಅಗ್ನಿ ಅನಾಹುತಗಳು ಸಂಭವಿಸಿದರೆ ತಕ್ಷಣವೇ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡುವ ಮೂಲಕ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಅಂದಿನ ಅಗ್ನಿ ದುರಂತದಲ್ಲಿ ಮೃತಪಟ್ಟವರಿಗೆ 1 ನಿಮಿಷ ಮೌನಾಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪತ್ರಕರ್ತರಾದ ವಿಜಯ ನಾಯ್ಕ, ಮುಖ್ಯ ಅತಿಥಿಗಳಾಗಿ ಈರಣ್ಣ ಬುಡ್ಡಾಗೋಳ, ಸುಭಾಷ್ ಗೋಡಕೆ, ಪೊಲೀಸ್ ಪ್ರಕಾಶ್ ಗಾಡಿವಡ್ಡಮರ, ಅಗ್ನಿಶಾಮಕ ಅಧಿಕಾರಿ ವೆಂಕಪ್ಪ ಕಾಡರ ಸೇರಿದಂತೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಮಂಜುನಾಥ ಹದ್ಲಿಯವರು ನಿರೂಪಣೆ ಮಾಡಿದರು. ಕಾಲ್ಟನ್ ಟವರ್ನಲ್ಲಿ ಆಕಸ್ಮಿಕವಾಗಿ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಳ್ಳುತ್ತದೆ. ಅಲ್ಲಿ 3ನೇ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಅದು 3ನೇ ಫ್ಲೋರ್ನಿಂದ 7ನೇ ಫ್ಲೋರ್ವರೆಗೂ ಬೆಂಕಿ ವಿತ್ ಫಾಗ್ ಹೊಗೆಯನ್ನು ಆವರಿಸಿಕೊಳ್ಳುತ್ತದೆ. ಅಲ್ಲೇನಾಗುತ್ತದೆ, 160 ವಾಣಿಜ್ಯ ಮಳಿಗೆಗಳು ಇರ್ತಾವ. 7 ಅಂತಸ್ತಿನ ಕಟ್ಟಡ ಇರ್ತೈತಿ. 160 ವಾಣಿಜ್ಯ ಮಳಿಗೆಗಳು, ಸಾಫ್ಟ್ವೇರ್ ಕಂಪನೀಸ್ ಇರ್ತಾವ, ಸ್ಕೂಲು ಇರ್ತೈತಿ, ವ್ಯಾಪಾರ ಮಳಿಗೆ, ಎಲ್ಲ ಕೂಡಿ 160 ಇರ್ತಾವ. 3ನೇ ಫ್ಲೋರ್ನಿಂದ 7ನೇ ಫ್ಲೋರ್ವರೆಗೆ ಏನಾಗುತ್ತಾ, ಅಲ್ಲಿ ದಟ್ಟವಾದಂತ ಹೊಗೆ ಆವರಿಸಿಕೊಳ್ತದೆ. ದಟ್ಟವಾದಂತ ಹೊಗೆ ಆವರಿಸಿಕೊಳ್ಳೋದ್ರಿಂದ ಏನಾಗುತ್ತಾ, ಅದು ಕೆಲಸ ಮಾಡೋರಿಗೆ ಏನ್ ಮಾಡ್ಬೇಕು ಅನ್ನೋದು ತೋರಿಸಿದಲ್ಲ ಅವ್ರಿಗೆ. ಈಗ ನಾವು ಮ್ಯಾಗಿನ ಫ್ಲೋರ್ನಾಗ ಬೆಂಕಿ ಆಯ್ತು ಅಂತಂದ್ರೆ ಕೆಳಗೆ ಬರ್ಬೇಕಂತಂದ್ರೆ ಅಲ್ಲಿ ಎಕ್ಸಿಟ್ ಎಂಟ್ರನ್ಸ್ ಅಂತ ಬೋರ್ಡ್ ಇರ್ತದೆ. ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿದ್ರೆ ಮಾತ್ರ ಇರ್ತದೆ. ಅಲ್ಲಿ ಏನಾಗಿರ್ತದೆ, ಒಮ್ಮೆ ಜನ ಪ್ಯಾನಿಕ್ ಆಗಿಬಿಡ್ತಾರೆ. ಎಲ್ಲರೂ ಹೊಗೆ ತಗೊಂಡಿರ್ತಾರಲ್ಲ, ಅಲ್ಲಿ 3 ಚೂರಿ ಬೀಳ್ತಾರ. 3 ಚೂರಿ ಬಿದ್ದಾಗ ಹೊರಗೆ ಬರ್ಬೇಕಂತ ಗೊತ್ತಾಗಲ್ಲ ಅವ್ರಿಗೆ. ಆದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಜನ ಏನ್ ಮಾಡ್ತಾರೆ, ಹೊರಗಡೆ ಇದ್ದವರು ಕಾಲ್ ಮಾಡಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಕಾಲ್ ಮಾಡ್ತಾರ, ನೀರಿನಿಂದ ಆರಿಸ್ತಾರ. ಸ್ವಲ್ಪ ಜನ ಏನ್ ಮಾಡ್ತಾರ, BS ಹಾಕೊಂಡು ಹೋಗಿ ಸಾಕಷ್ಟು ಜನ ಹೊರಗೆ ತಗೊಂಡ್ ಬರ್ತಾರ. ಹೊರಗೆ ತಗೊಂಡ್ ಬಂದ್ರು ಕೂಡ ಏನಾಗುತ್ತಾ, ಅಲ್ಲಿ 60 ಜನ ಗಾಯಾಳಗಳಾಗ್ತಾರೆ. ನಾವೇನಾಗುತ್ತಾ, ಮುನ್ಸಿಪಲ್ ಆಸ್ಪತ್ರೆಗೆ ಸೇರಿಸ್ತಾರ, ಟ್ರೀಟ್ಮೆಂಟ್ ಕೊಡ್ತಾರ. ಇನ್ನು 6 ಜನ ಏನಾಗುತ್ತಾ, 9 ಜನ ಏನ್ ಮಾಡ್ತಾರ, ಅಲ್ಲಿ 6 ಜನ ಹೊಗೆಯಿಂದ ಸಾಯ್ತಾರ. ಹೊಗೆ ತಗೊಂಡು ಸಾಯ್ತಾರ. ಉಸಿರಾಡಕ್ಕಾಗದಂಗೆ ಸಾಯ್ತಾರ.